ಹೇಳಪ್ಪ. ಜೈನರ ಆಡಳಿತ ಇರುವಂತ ಈ ಮನೆತನದಲ್ಲಿ ಯಾವುದೇ ಹಿಂಸೆ ನಡೆಯೋದಿಲ್ಲ. ಆಯ್ತು, ಆಮೇಲೆ ಇದು ಯಾರೇ ಹೇಳಿದ್ರು ನಾವೊಂದು ಸೊಳ್ಳೆಯನ್ನು ಕೂಡ ಕೊಲ್ಲುವವರಲ್ಲ, ಗೊತ್ತಾಯ್ತು ಬಿಡಪ್ಪ. ಇರುವೆಯನ್ನು ಕೂಡ ಕೊಲ್ಲುವವರಲ್ಲ, ಗೊತ್ತಾಯ್ತು ಬಿಡಪ್ಪ. ಯಾರಾದರೂ ಇವರು ಇಂತಹ ವಿಶೇಷ ಕಾರ್ಯಕ್ರಮಗಳಿಗೆ ಹೋದಾರು ಅನ್ನೋ ಭಾವನೆ ಇದ್ರೆ ಇದು ಖಂಡಿತವಾಗಿಯೂ ಸಲ್ಲ. ನೀನು ಯಾವನೇ ನೀನು? ನನ್ನ ಹೆಸರು ಗುಮ್ಗುಮ್ ಸ್ವಾಮಿ. ಗುಮ್ಗುಮ್ ಸ್ವಾಮಿನ? ಮೈ ಮೇಲೆ ದೇವರು ಬರುತ್ತೆ ಸ್ವಾಮಿ, ಅದಕ್ಕೆ ಜನನ ನನ್ನ ದೇವರು ಅಂತ ಸ್ವಾಮೀಜಿ ಮಾಡಿದ್ದಾರೆ. ಮೈ ಮೇಲೆ ದೇವ್ರು ಬರುತ್ತಾ? ಈ ಸರಿ ತಗಲಾಕೋ, ದೆವ್ವ ಬರ್ಸ್ತೀನಿ. ನನ್ನ ಆಶೀರ್ವಾದ ನಿಮ್ಮ ಮೇಲೆ. ನಮಸ್ಕಾರ ಸರ್. ಏನ್ ಸಮಾಚಾರ? ಮೊದಲಿನಿಂದನೂ ನೀವೊಂದು ಪ್ರಶ್ನೆ ಕೇಳ್ಬೇಕಂತ ಆಸೆ, ಕೇಳಲ್ಲ, ನೀವು ಬೇಜಾರ್ ಮಾಡ್ಕೋಬಾರ್ದು. ಅವರು ಹೇಳಿ. ಐ ಲವ್ ಯು. ಐ ಲವ್ ಯು. ಮತ್ತೆ ಈಗ ಏನಾಗ್ಬೇಕಂಗಾರೆ? ಮದ್ವೆ ಆಗ್ತೀಯ? ನಿಮ್ಗೆ ಯೋಗ್ಯತೆ ಇದೆಯಾ ಮಾತಾಡಕ್? ನಿಮ್ಗೆ ರಾಜ್ಯದಲ್ಲಿ ಜನ ಸಾಯ್ತಾ ಇದಾರೆ, ಅಲ್ಲಿ ನಾಚಿಕೆ ಆಗಲ್ಲ ನಿಮ್ಗಳಿಗೆ? ಯು ಕಮ್ ಅಂಡ್ ಟೆಲ್ ಅಸ್ ವಾಟ್ ಸಾರ್ಟ್ ಆಫ್ ಎ ಲ್ಯಾಂಗ್ವೇಜ್ ಯು ಆರ್ ಯೂಸಿಂಗ್. ಮಾತಾಡಿದ್ರೆ ನಾನು ಮಾತಾಡ್ತೀನಿ ನಿಮ್ಗಿನ್ ಚೆನ್ನಾಗಿ. ನಿಮ್ಮೊಬ್ಬರಿಗೆ ಅಲ್ಲ ಇಲ್ಲಿ ಮಾತಾಡಕ್ ಬರೋದು, ಪರಿಜ್ಞಾನ ಬೇಡ. ಇಫ್ ದೇ ಟ್ರೈ ಟು ಟಾಕ್ ರಬ್ಬಿಶ್, ವಿ ವಿಲ್ ಟಾಕ್ ರಬ್ಬಿಶ್. ಇಟ್ಸ್ ಜಸ್ಟ್ ಅ ಪ್ರಪೋಸಲ್. ಇಟ್ಸ್ ಜಸ್ಟ್ ಅ ಪ್ರಪೋಸಲ್. ಅದು ಸರ್ಪ್ರೈಸ್. ಇಟ್ಸ್ ಸರ್ಪ್ರೈಸ್. ಏನು ಈ ಸಣ್ಣ ವಿಚಾರನ ದೊಡ್ಡದು ಮಾಡ್ತಾ ಇದ್ರ? ಓಕೆ, ಇಲ್ಲಿಗೆ ಇವತ್ತಿನ ಮನೆ ಮಂತ್ರಾಲಯವನ್ನ ಮುಗಿಸ್ಬೇಕು. ನಾನು ಮುಗಿಸ್ತಾ ಇದ್ದೀನಿ ಕಾರ್ಯಕ್ರಮವನ್ನ. ಸ್ಥಳದ ಪರವಾಗಿ ಇಷ್ಟೊಂದು ಗಟ್ಟಿಯಾಗಿ ಮಾತನಾಡ್ಲಿಕ್ಕೆ ಕೀರ್ತಿಗೆ ಅಧಿಕಾರ ಕೊಟ್ಟವ್ರು ಯಾರು, ಅಥವಾ ದುಡ್ಡು ಕೊಡ್ತಿರೋರು ಯಾರು? ಧರ್ಮಾಧಿಕಾರಿಗಳು ಅಥವಾ ಅವರ ಕುಟುಂಬಸ್ಥರು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇರೋ ಕೀರ್ತಿಗೆ ಅವರ ಬಳಿ ಇರುವ ಸಾಕ್ಷ್ಯ ಏನು? ತಪ್ಪು ಮಾಡಿದ್ರೆ ಸಾಕ್ಷಿ ಬೇಕು, ತಪ್ಪು ಮಾಡದೇ ಇದ್ರೆ ಸಾಕ್ಷಿ ಹಾಕ್ಬೇಕು. ನಾನು ತಪ್ಪು ಮಾಡೋಣ ಯಾರಿಗೂ ಭಯಪಡಿಲ್ಲ, ನಾನು ತಪ್ಪೇ ಮಾಡಿಲ್ಲ, ನಾನು ಯಾರು ಭಯಪಡ್ಬೇಕು? ಕಿರಿಕೀರ್ತಿ ಅವ್ರೆ, ನೀವೇನೋ ದೊಡ್ಡ ಸಾಚ ಅನ್ನೋ ತರ ಧರ್ಮದ ಪರವಾಗಿ ನಿಂತಿರೋ ಕೃಷ್ಣನ್ ತರ ಬಂದ್ ಮಾತಾಡ್ತಾ ಇದೀರಲ್ಲ, ನಿಮ್ ಬಗ್ಗೆ ಒಂದು ವಿಡಿಯೋ ಇದೆ, ಆಗ್ತಾ ಇದೀನಿ, ನೋಡ್ಕೊಂಡ್ ಬನ್ನಿ. ಆಚಾರಿಗಳ ಪರವಾಗಿ ನಿಂತಿದ್ದಾನೆ ಅಂತ ಹೇಳಿ ನಾವು ಹುಡುಕ್ತಾ ಹೋದಾಗ ಈ ತರದೊಂದು ನಮ್ಗೆ ಕಿರಿಕ್ ಬಿದ್ದಿತ್ತು. ಆದ್ರೂ ಕೂಡ ಒಂದು ದಾಖಲೆ ಸಿಗಲಿ ಅಂತ ಹೇಳಿ ಕಾಯ್ತಾ ಇದ್ವಿ. ಬಹಳ ಶ್ರಮ ಪಟ್ಟು ದಾಖಲೆಯನ್ನ ಇವತ್ತು ತೆಗೆಸಿದೀವಿ ಸ್ನೇಹಿತರೆ. ಇಲ್ಲಿ ನನ್ನ ಕೈಯಲ್ಲಿದೆ, ಮತ್ತು ನನ್ನ ಕೈಯಲ್ಲಿ ಆ ದಾಖಲೆ ಇದೆ. ಅಂದ್ರೆ ಇದೇ ಕಿರಿಕ್ ಕಾಗೆ ಇದನ್ನಲ್ಲ, ಕೆಲವು ವರ್ಷಗಳ ಹಿಂದೆ ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಿರುವಂತಹ ಸಂದರ್ಭದಲ್ಲಿ ತನ್ನ ಸಹೋದ್ಯೋಗಿ ಮೇಲೆ ಅತ್ಯಾಚಾರಕ್ಕೆ ಯತ್ನವನ್ನು ಪಟ್ಟಿರ್ತಾನೆ. ಇವನ ವಿರುದ್ಧವೂ ಕೂಡ ಒಂದು ಕಂಪ್ಲೇಂಟ್ ಅನ್ನ ಇಲ್ಲೇ ಬೆಂಗಳೂರಿನಲ್ಲಿ ದಾಖಲಾಗಿರುತ್ತೆ. ಇವರು ಈ ಮುಂಚೆ ಕೆಲಸ ಮಾಡ್ತಿದ್ದಂತ ಜಾಗದಲ್ಲಿ, ಅಂದ್ರೆ ಇವರು ಅಂದ್ರೆ ಈ ಕಿರಿಕೀರ್ತಿ ಅವರು ಮುಂಚೆ ಕೆಲಸ ಮಾಡ್ತಿದ್ದಂತ ಜಾಗದಲ್ಲಿ ತಮ್ಮ ಸಹೋದ್ಯೋಗಿ ಜೊತೆನೆ ಏನೋ ಮಾಡೋದಿಕ್ಕೆ ಅಂತ ಹೋಗಿ ತಗಲಾಕೊಂಡು ಮೆಟಿನೆಟ್ ತಿಂದು ಅಣ್ಣ ಪೊಲೀಸ್ ಕಂಪ್ಲೇಂಟ್ ಕೂಡ ಆಗಿತ್ತಂತೆ. ಸೊ ಇಂತ ದೊಡ್ಡ ವ್ಯಕ್ತಿಗಳು ಬಂದು ಇವಾಗ ದೊಡ್ಡದಾಗಿ ಕನ್ನಡಕ ಹಾಕೊಂಡು ಮೀಡಿಯಾ ಮುಂದೆ ಮಾತಾಡ್ತಿದ್ದಾರೆ. ನಾವು ನ್ಯಾಯದ ಪರವಾಗಿದ್ದೀವಿ, ನ್ಯಾಯದ ಪರವಾಗಿ ನಾವು ಹೋಗ್ತಾ ಇದೀವಿ, ಆದ್ರೆ ಮಿಕ್ಕದವರೆಲ್ಲ ಬಂದು ಜನರು ದಿಕ್ ತಪ್ಪಿಸ್ತಾ ಇದಾರೆ ಅಂತಂದೇಳಿ. ಮೊದಲು ನೀವು ನೆಟಗಿರಿ ಸ್ವಾಮಿ, ಜನರೆಲ್ಲರೂ ಕರೆಕ್ಟ್ ಆಗಿದ್ದಾರೆ. ಕಿರಿಕೀರ್ತಿ ಅವ್ರ ಬಗ್ಗೆ ಇನ್ನೊಂದು ವಿಡಿಯೋ ಇದೆ, ನೋಡ್ಕೊಂಬನ್ನಿ. ನಾನು ಹೇಳ್ತೀನಿ, ಧರ್ಮಸ್ಥಳದ ಪರವಾಗಿ ಅಟ್ ವಾಟ್ ಕಾಸ್ಟ್ ನಿಮ್ಮ ವೈಯಕ್ತಿಕವಾಗಿ ನಿಂದನೆ ಮಾಡಿದ್ರು ಕೂಡ ಸಹಿಸ್ಕೊಂಡು ನಾನು ಧರ್ಮಸ್ಥಳವನ್ನ ಡಿಫೆಂಡ್ ಮಾಡ್ತೀನಿ ಅಂದ್ರೆ ಕೀರ್ತಿ ಅವ್ರಿಗೆ ಲಾಭ ಏನಿದ್ರಿಂದ? ಅಲ್ಲ ರೀ, ರಸ್ತೆಯಲ್ಲಿ ನಮ್ಮ ಅಮ್ಮನ್ ಯಾರೋ ಚುಡಾಯಿಸಿದ್ರು ಅಂತಂದ್ರೆ ನಮ್ಮ ಅಮ್ಮನ ಪರವಾಗಿ ನಿಂತ್ಕೊಂಡ್ರೆ ನಿನಗೇನ್ ಲಾಭನೋ? ನಿಮ್ಮ ಅಮ್ಮನ ಪರವಾಗಿ ನಿಂತ್ಕೊಂಡ್ರೆ ಅಂದ್ರೆ ಹಂಗಾಗಲ್ಲ. ನನಗೆ ಅಮ್ಮನಿಗಿಂತ ದೇವ್ರ ಶ್ರೇಷ್ಠ ಅಂತ ಯೋಚನೆ ಮಾಡ್ತೀನಿ. ಇಲ್ಲಿ ಯಾರು ರಾಜ್ಕುಮಾರ್ ಫ್ಯಾನ್ಸ್ ಇದ್ರೆ ಪರವಾಗಿಲ್ಲ, ನಂಬರ್ ಹಾಕ್ತೀನಿ. ನೀವು ನನ್ನ ನೋಡೋದ್ ಕೊಲೆ ಮಾಡಿದ್ರು ಪರವಾಗಿಲ್ಲ, ಪುನೀತ್ ಫ್ಯಾನು ಯಾರೋ. ಮೀಟರ್ ಬೇಕು, ಮೀಟರ್. ರಾಜ್ಕುಮಾರ್ ಒಬ್ಬ ಅಯೋಗ್ಯವನು ಸರ್ನಾ. ಅವನು ಈ ಗೀತಾ, ಲೀಲಾವತಿ ಎಲ್ಲರನ್ನು ಮೇಂಟೈನ್ ಮಾಡಿದವನು. ಅದು ಎಲ್ರಿಗೂ ಗೊತ್ತಿರೋದು, ನಾನೇನ್ ಹೇಳದ್ ಬೇಡ. ವಿನೋದ್ ರಾಜ್ಕುಮಾರ್ ಯಾರ ಮಗ? ಲೀಲಾವತಿ ಮಗ. ನ್ಯಾಯ ಸಿಗ್ತಾ? ಏನೂ ಇಲ್ಲ. ಇನ್ಯಾರು? ರಾಘವೇಂದ್ರ ರಾಜ್ಕುಮಾರ್ ಅಪ್ಪನಿಗೆ ಕುಡ್ಕೊಂಡ್ಬಂದು ಹೊಡೆದು ಕೈ ಕಾಲು ಲ್ಯಾಪ್ಸ್ ಆಯ್ತು. ಶಿವರಾಜ್ಕುಮಾರ್ ನಮ್ಮ ಶಿವಮೊಗ್ಗ ಚಿಕ್ಕಮಂಗ್ಳೂರಿಗೆ ಡಾನ್ ಪಿಕ್ಚರ್ ಶೂಟಿಂಗ್ ಬಂದಾಗ ಅದೇನೋ ಜೇನ್ಗುಡಿಗೆ ಒಂದು ಕಲ್ಲು ಬಿದ್ದು ಅಂದ್ಕೊಳ್ಳೆ ತೆವಡಪ್ಪಯ್ಯ ಅಂತ ಬೈದ ತಮಿಳಲ್ಲಿ. ಸೋಳೆ ಬಪ್ಪಳು ಇವರು ಅಂತೇಳಿ ಕನ್ನಡದವರಿಗೆ. ಮೊನ್ನೆ ಕಮಲಾಸನ್ ವಿಷಯದಲ್ಲೂ ನೋಡಿರ್ಬಹುದು. ಪಕ್ಕ ಕೊಂಗವನು, ಲೋಫರ್ ಅವನು. ಅವನ ಬಗ್ಗೆ ನಾನು ತಲೆನೇ ಕಡಿಸ್ಕೊಳ್ಳಲ್ಲ. ವಿಷ್ಣುವರ್ಧನ್ ಸ್ಮಾರಕನ್ನ ಹೊಡಿಬೇಕಾದ್ರೆ ಮನ್ಸಾದ್ರೆ ಹೆಂಗ್ ಬಂದ್ರಿ? ಛೇ, ಒಳ್ಳೆಯವರಿಗೆ ಬೆಲೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಎಲ್ಲ ಈ ವಿಡಿಯೋದ ಮೂಲಕ ಎಲ್ರಿಗೂ ಹೇಳ್ತಾ ಇದ್ದೀನಿ, ನನ್ನ ನಂಬರ್ ಹಾಕ್ತಿದ್ದೀನಿ. ವಿಷ್ಣುವರ್ಧನ್ ಫಾಲೋವರ್ ಯಾರ್ಯಾರು ಇದೀರಿ ನೀವು ನನಗೆ ಕರೆ ಮಾಡಿ, ಅಥವಾ ನಿಮ್ಮ ಯಾರೋ ತುಕಾಲಿ ನನ್ನ ಮಕ್ಕಳು ರಾಜ್ ಫ್ಯಾಮಿಲಿ ಅವರು ಯಾರು ಇದಾರೆ ಅವರು ಕಾಲ್ ಮಾಡಿ. ಎಲ್ಲದಕ್ಕೂ ನಾನು ರೆಡಿ ಇದ್ದೀನಿ. ನೀವು ನನ್ನನ್ನು ಕೊಂದ್ರೂ ಪರವಾಗಿಲ್ಲ, ಅಥವಾ ವಿಷ್ಣುವರ್ಧನ್ ಸೇನೆ ಅವ್ರು ನನ್ನ ತಲೆ ಮೇಲೆ ಇಟ್ಕೊಂಡ್ರು ಪರವಾಗಿಲ್ಲ. ಎರಡಕ್ಕೂ ನಾನು ಬಗ್ಗಲ್ಲ, ಸಮಾನವಾಗಿರ್ತೇನೆ. ಕುಗ್ಗದು ಇಲ್ಲ, ಇಗ್ಗದು ಇಲ್ಲ. ಜೈ ಭೀಮ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತ್ರ, ಭಾರತ್ ಮಾತಾ ಕಿ ಜೈ. ಅಲ್ಲ,
ಹೇಳಿ. ವಿನೋದ್ ಶೆಟ್ಟಿನ ಮಾತಾಡೋದು. ವಿನೋದ್ ಶೆಟ್ಟಿನೇ ಮಾತಾಡ್ತಿರೋದು. ಏನು? ನಾನು ರಾಜವಂಶದ ಅಭಿಮಾನಿ ಕನ್ನಡಿಗ ಹೋಗಿ ಮಾತಾಡ್ತಾ ಇರೋದು. ಯಾರು? ರಾಜ್ಕುಮಾರ್ ಫ್ಯಾಮಿಲಿನಾ? ಓಕೆ. ಆಮೇಲೆ ಅಲ್ಲ, ವಿಡಿಯೋ ಮಾಡಿ ಹಾಕಿದ್ಯಲ್ಲ. ಹೌದು, ಹಾಕಿದೆಯಲ್ಲ ಬೇಡ, ಹಾಕಿದಿರ ಒಂದು ಮರ್ಯಾದೆ ಕೊಟ್ಟು ಮಾತಾಡಿ. ಲೇ, ನಿನಗೇನಕ್ಕೆ ಮರ್ಯಾದೆ ಕೊಡ್ಬೇಕು? ಲೇ, ಅಂತ ದೊಡ್ಡ ದೇವ್ರು ಅಂತ ಪೂಜೆ ಮಾಡೋರ್ಗ ನೀನ್ ಮರ್ಯಾದೆ ಕೊಟ್ಟಲ್ಲ. ನೀನ್ ಯಾವ ಪುಡುಂಗಿ ಅಂತ ನನ್ನ ಮಗನ ನೀನ್ ಮರ್ಯಾದೆ ಕೊಡ್ಬೇಕು? ವಿಷ್ಣುವರ್ಧನ್ ಸಾಹೇಬರು ಯಾರು ಅಂತ ನಿಂಗೆ ಗೊತ್ತಾ? ಗುಬ್ಬಾಳ್ ನನ್ನ ಮಗನ. ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಕನ್ನಡಕ್ಕೋಸ್ಕರ ಯಾರ್ಯಾರು ದುಡಿತಾರೋ ಅವರೆಲ್ಲ ನಮ್ಮ ಕನ್ನಡ ಚಿತ್ರರಂಗದ ಆಸ್ತಿ. ಹೌದು. ಅರ್ಥ ಆಯ್ತಾ? ನೀನು ಎಂತ ಅರ್ಥ ಮಾಡ್ಕೋ. ಕನ್ನಡ ಅಂತ ಬಂದ್ರೆ ನೀನು ಬೇರೆ ಬೇರೆಗಳು ವಿಡಿಯೋಗಳು ಮಾಡ್ತೀಯ ಗೊತ್ತಾ? ನೀನು ಈ ರಾಜಕೀಯದವ್ರ ಬಗ್ಗೆ, ಹಿಂದೂ ಮುಸ್ಲಿಂ ಬಗ್ಗೆ ಅತೀತ್ ಮಾಡ್ತೀಯಲ್ಲ, ಆ ತರ ಅಲ್ಲ ಇದು. ಸರಿ, ಹೇಳದ್ ಕೇಳ್ಕೊ ಸ್ವಲ್ಪ. ಇಲ್ಲಿ ಕೊಲೆ ಮಾಡ್ಬಿಡ್ತೀರಾ? ಲೇ ಗುಗ್ಬಾಳ್ ನನ್ನ ಮಗನ, ಕೊಲೆ ಮಾಡೋದಲ್ಲ ಕಣೋ. ನಿನ್ನಂತ ಸೈಕೋ ನನ್ನ ಮಕ್ಳಿಗೆ ಹೆಂಗ್ ಬುದ್ಧಿ ಕಲಿಸ್ಬೇಕು? ನಾವು ಬುದ್ಧಿ ಕಲಿಸ್ತೀವಿ ಅಭಿಮಾನಿಗಳು. ನೀನು ಫೋನ್ ನಂಬರ್ ಕೊಟ್ಬಿಟ್ಟು ಎಲ್ಲ ಗಾಂಡು ತರ ಎಲ್ಲ ಕುಂತ್ಕೊಳ್ಳೋದಲ್ಲ. ಗಂಡಸಾಗಿದ್ರೆ ನನ್ ಲೊಕೇಶನ್ ಕಳಿಸ್ತೀನಿ, ಇಲ್ಲ ನಿನ್ ಲೊಕೇಶನ್ ಕಳ್ಸು ನೀನು. ಅರ್ಥ ಆಯ್ತಾ? ಅಭಿಮಾನ ಅಂತ ಏನು ಅಂತ ನೀನ್ ತೋರ್ಸ್ಕೊಡ್ತೀನಿ ನಿನಗೆ. ಲೇ, ನಿನಗೆ ನಿನ್ನ ಒಬ್ಬನಿಗೆ ಹೇಳ್ತಿಲ್ಲ. ಹೋಗ ಬರೋ ಲೇಗೆ ಎಲ್ಲ ಬೇಡ, ಒಂದ್ ನಿಮಿಷ ಕರೆಕ್ಟ್ ಆಗಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಅಲ್ಲ, ನಿನ್ನ ಹತ್ರ ನಿನ್ಗೆ ಹೇಳದ್ ಕೇಳ. ಇಲ್ಲಿ ನೀನು ಮರ್ಯಾದೆ ಕೊಟ್ಟು, ನಿನ್ ಮರ್ಯಾದೆ ಅಣ್ಣವ್ರ ಬಗ್ಗೆ ನೀನ್ ಮಾತಾಡಿದ್ರೆ ನಿನ್ ಮರ್ಯಾದಿನ ಕೊಡ್ತಾ ಇದ್ದೆ ನಾನು. ನೀನೇನ್ ಮಾತಾಡಿದ್ಯಾ ಅಣ್ಣವ್ರ ಬಗ್ಗೆ ನೀನು? ಏನೋ ನಿನ್ ಗೊತ್ತು ನಿನ್ಗೆ? ಎಷ್ಟೋ ವಯಸ್ಸು ನಿನ್ಗೆ? ಲೈ ಗುಬಾಲ್, ಎಷ್ಟು ಏಜ್ ನಿನ್ಗೆ? ಹೇಳು. ನಿನ್ಗೆ ಏಜ್ ಎಷ್ಟು ಹೇಳು ಫಸ್ಟ್ ಆಫ್ ಆಲ್. ನಿನ್ಗೆ ಕುಡ್ಕೊಂಡ್ಬಿಟ್ಟು ರಾತ್ರಿ ಫೋನ್ ಮಾಡ್ಬೇಡ, ಚೆನ್ನಾಗಿರಲ್ಲ ಇದು. ಲೇ ನನ್ನ ಮಗನ, ನೀನ್ ಕಣ ಕುಡ್ಕ ಗ್ಯಾಂಜಾ ಗಿರಾಕಿ ನೀನು. ಯಾವಾಗಂದ್ರೆ ಅವಾಗ. ಅರ್ಥ ಆಯ್ತಾ? ನೀನು ಒಂದ್ ನಿಮಿಷ, ಯಾರ್ಯಾರು? ನೀನು ನನಗೆ ಹೇಳ್ಕೊಡ್ಬೇಡ ಅದನ್ನೆಲ್ಲ. ಕುಡ್ಕೊಂಡ್ ಬಿಟ್ಕೊಂಡ್ ಮಾಡ್ತೀಯ ಅಂತ. ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮಾಡಿದಂತ ಅನ್ಯಾಯ. ಅಭಿಮಾನಿ ಸ್ಟುಡಿಯೋದ ಜಾಗದಲ್ಲಿ ಅವರದು ಸಮಾಧಿ ಇತ್ತು. ಆ ಸಮಾಧಿಯನ್ನ ರಾತ್ರೋರಾತ್ರಿ ನೆಲಸಮ ಮಾಡಲಾಗಿದೆ. ನಮ್ಮೆಲ್ಲರಿಗೂ ದುಃಖ ಆಗಿದೆ. ವಿಷ್ಣುವರ್ಧನ್ ಯಾವುದೋ ಜಾತಿಗೆ, ಯಾವುದೋ ವ್ಯವಸ್ಥೆಗೆ ಸೇರಿದವರಲ್ಲ. ಅವರೊಬ್ರು ಕಲಾವಿದರು. ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಅದನ್ನು ವಶಪಡಿಸಿಕೊಳ್ಬೇಕಾಗಿತ್ತು. ಅಲ್ಲೇ ಅವರ ಸಮಾಧಿಗೆ ನ್ಯಾಯವನ್ನು ಕೊಡಬೇಕಾಗಿತ್ತು. ಇಷ್ಟು ವರ್ಷ ಆಗಿಲ್ಲ. ಆದ್ರೆ ಆ ಸಮಾಧಿಯನ್ನ ರಾತ್ರೋರಾತ್ರಿ ಕಿತ್ತಾಕಕ್ಕೆ ನಿಮ್ಗೆ ಹೇಗೆ ಧೈರ್ಯ ಬಂತು? ಇದನ್ನೇ ಹಿಂದಿರುವಂತ ಲ್ಯಾಂಡ್ ಮಾಫಿಯಾ ಯಾವುದು? ಅದೊಂದು ಖಾಸಗಿ ಜಮೀನು ಇರ್ಬೋದು, ಬಾಲಕೃಷ್ಣ ಅವರ ಕುಟುಂಬಕ್ಕೆ ಸೇರಿರುವಂತ ಜಮೀನು ಇರ್ಬೋದು. ಆದ್ರೆ ನೀವು ಸರ್ಕಾರಕ್ಕೆ ಮನವಿ ಮಾಡಬೇಕಾಗಿತ್ತು, ಈ ಜಮೀನನ್ನ ಪೂರ್ತಿ ನಮ್ಗೆ ಬಿಟ್ಕೊಡಿ, ಇಲ್ಲ ಸರ್ಕಾರ ವಶಪಡಿಸ್ಕೊಳ್ಳಿ, ಇಲ್ಲ ಈ ಸಮಾಧಿಯನ್ನ ಇಲ್ಲಿಂದ ಸ್ಥಳಾಂತರ ಮಾಡಿ. ನೀವು ಕೇಳ್ಕೋಬೇಕಾಗಿತ್ತು. ನೀವು ಹೆಂಗೆ ರಾತ್ರೋರಾತ್ರಿ ಅದನ್ನು ಬೀಳಿಸಿದ್ರಿ? ಅದಕ್ಕಾಗಿ ನಾನು ನಿನ್ನೆ ಮುಖ್ಯಮಂತ್ರಿಗಳು ನನಗೆ ಸಿಕ್ಕಿದ್ರು. ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡಿದ್ದೀನಿ. ಮುಖ್ಯಮಂತ್ರಿಗೆ ನಾನು ಪತ್ರವನ್ನು ಬರೆದಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಗೆ ಸಿಗುವಂತ ಗೌರವನೇ ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಗೆ ಸಿಗಬೇಕು. ಆ ಜಾಗವನ್ನು, ಅದು ಖಾಸಗಿ, ಅದಕ್ಕೆ ಕೇಸ್ ಇಲ್ಲ. ಅವರ ಕುಟುಂಬದವರೇ ಯಾರು ಕೇಸ್ ಹಾಕೊಂಡಿರ್ಬೋದು, ನನಗೂ ಇದು ಸೇರ್ಬೇಕು ಅಂತ ಹೇಳಿ. ಆದ್ರೆ ಇದನ್ನು ತಕ್ಷಣ ಸರ್ಕಾರ ಕನ್ನಡ ಸಂಸ್ಕೃತಿ ಇಲಾಖೆಯ ಸಲುವಾಗಿ ವಶಪಡಿಸಿಕೊಂಡು ಭೂಸ್ವಾಧೀನ ಮಾಡಿಕೊಂಡು ಅದರ ಓನರ್, ರಿಯಲ್ ಓನರ್ ಯಾರಿದ್ದಾರೆ ಅವರಿಗೆ ಕಾಂಪೆನ್ಸೇಷನ್ ಅನ್ನ ಕೊಟ್ಟು ಅಲ್ಲಿ ಮತ್ತೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಗೆ ಗೌರವ ಸಿಗುವಂತ ಒಂದು ಕಲಾಗ್ರಾಮವನ್ನಾಗಿ ಅದನ್ನ ಮಾರ್ಪಡಿಸಬೇಕು. ಅಲ್ಲಿ ತರಬೇತಿ ಕೊಡುವಂತ, ಅಲ್ಲಿ ಕನ್ನಡದ ಚಲನಚಿತ್ರಗಳನ್ನ ತೋರಿಸುವಂತ ಅಪ್ಲಿಕ್ ಥಿಯೇಟರ್, ಈ ರೀತಿ ಮಾಡುವಂತದನ್ನ ಮಾಡ್ಬೇಕನ್ನುವಂತ ಆಗ್ರಹವನ್ನ ನಾನು ಮುಖ್ಯಮಂತ್ರಿಗಳಿಗೆ ಮಾಡಿದ್ದೀನಿ. ತಕ್ಷಣ ಮುಖ್ಯಮಂತ್ರಿಗಳು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಈ ನಿರ್ಧಾರವನ್ನು ತಗೋಬೇಕು ಅನ್ನುವಂತ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ನೀವೆಲ್ಲ ಈಗ ಎಲ್ಲ ಮಳೆಗಾಲದ ಅಣಬೆಗಳಾಗಿ ಎದ್ದು ಈಗ ಎಂಎಲ್ಎಗಳು, ಎಂಪಿಗಳು, ಎಲ್ಲ ರಾಜಕಾರಣಿಗಳು ಮಾತಾಡ್ತಾ ಇದ್ದೀರಲ್ಲ, ಆ ಪುಣ್ಯಕ್ಷೇತ್ರದಲ್ಲಿ ಇರುವ ಧರ್ಮನಾಯಕನಾಗ್ಲಿ, ತಾನೊಬ್ಬ ರಾಜ್ಯಸಭಾ ಸದಸ್ಯ ಆಗ್ಲಿ, ಒಂದೇ ದಿವಸ ಅಲ್ಲಿ ಬಂದು ಮಾತಾಡ್ತಾ ಇಲ್ಲ. SIT ತನಿಖೆ ಅಧಿಕಾರಿಗಳು ಅಲ್ಲಿ ಬರುವಾಗ ಒಂದು ಸ್ಟೇಟ್ಮೆಂಟ್ ಕೊಡಬೇಕಿತ್ತು. ಒಂದು ರಾಜ್ಯಸಭಾ ಸದಸ್ಯೆಯಾಗಿ ಇದನ್ನು ನಾನು ಸ್ವೀಕರಿಸ್ತೇನೆ, ಈ ತನಿಖೆ ಸರಿಯಾಗಿ ಆಗ್ಲಿ, ಇಲ್ಲಿ ಹೂತಿಟ್ಟ ಹೆಣಗಳು ಯಾರು ಹೂತಿರ್ಬೇಕು ಅಂತ ಆ ಒಂದು ಧರ್ಮಾಧಿಕಾರಿಯಾದವನು, ರಾಜ್ಯಸಭಾ ಸದಸ್ಯನಾದವನು ಬಂದು ಇದು ಕ್ಷೇತ್ರಕ್ಕೆ ಹಾಳಾಗಬಾರ್ದು, ಆದಷ್ಟು ಶೀಘ್ರಗತಿಯಲ್ಲಿ ತನಿಖೆ ಆಗಬೇಕು. ಒಂದು ವೇಳೆ ಈ ರೀತಿ ಕೈಯಲ್ಲಿ ಅಗಿಯುವಾಗ ಸಿಕ್ಕದಿದ್ರೆ ನಾನು ಅದಕ್ಕೆ ಒತ್ತಡ ಹೇರ್ತೇನೆ, ಅಲ್ಲಿ ತಂದು GPR ತಂದು ಆದಷ್ಟು ಬೇಗ ಹೂಳೆತ್ತುವ ಕಾರ್ಯಕ್ರಮ ಆಗಬೇಕು. ಇದರ ಸತ್ಯಾಸತ್ಯತೆ ಹೊರಗೆ ಬರಬೇಕು. ಒಂದು ವೇಳೆ ಪುಣ್ಯಕ್ಷೇತ್ರದ ಹೆಸರನ್ನು ಯಾರಾದ್ರೂ ಹಾಳು ಮಾಡಿದ್ರೆ ಹೋಗಿ ಆತನೇ ಕಂಪ್ಲೇಂಟ್ ಕೊಡಬೇಕಿತ್ತು.
ಕಂಪ್ಲೇಂಟ್ ಕೊಡ್ಬೇಕಿತ್ತು. ನೀವೆಲ್ಲ ಹೇಳ್ತಿದ್ದೀರಲ್ಲ ಪುಣ್ಯಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಒಬ್ಬ ವ್ಯಕ್ತಿಯ ಬಗ್ಗೆ ಧರ್ಮನಾಯಕನ ಬಗ್ಗೆ ಮಾತಾಡ್ತಾರೆ ಇದ್ರೆ ಹೇಳುವಾಗ ಆ ಧರ್ಮನಾಯಕನಿಗೆ ಬಂದು ಮಾತಾಡ್ಲಿಕ್ಕೆ ಆಗುದಿಲ್ಲ. ಯಾವುದೇ ಮಾಧ್ಯಮದಲ್ಲಿ ಹೋಗಿ ಮಾತಾಡ್ತಾರೆ, ಸಭೆಗಳಲ್ಲಿ ಹೋಗಿ ಮಾತಾಡ್ತಾರೆ, ನನಗೆ 2 ಶಿವಗಣಗಳು ಬಂದದ್ದು ಅಂತ ಪವರ್ ಟಿವಿಯನ್ನು ಮತ್ತು ಗಿಳಿಯಾರನ್ನು ಬಿಂಬಿಸ್ತಾರೆ. ಇನ್ನೊಂದು ವೇದಿಕೆಯಲ್ಲಿ ಹೋಗಿ ನನ್ನ ಭಕ್ತರು ಇಲ್ಲಿ ಎದ್ರೆ ಭಾರಿ ಕಷ್ಟ ಆಗ್ತದೆ, ಭಕ್ತರು ದಂಗೆ ಹೇಳ್ತಾರೆ. ಮೊನ್ನೆ ಯೂಟ್ಯೂಬರ್ಸ್ ಗಳ ಮೇಲೆ ಹಲ್ಲೆ ಆದಾಗ ಮೊದಲು ಖಂಡನೆ ಮಾಡಬೇಕಿತ್ತು ಒಂದು ರಾಜ್ಯಸಭಾ ಸದಸ್ಯನೇ ಆದ ನೆಲೆಯಲ್ಲಿ, ಇನ್ನೊಂದು ಆ ಧರ್ಮಕ್ಷೇತ್ರದ ಒಂದು ಧರ್ಮನಾಯಕನಾದ ಕಾರಣ ಈ ಪುಣ್ಯಕ್ಷೇತ್ರದ ಹೆಸರು ಹಾಳು ಮಾಡಬಾರದು, ಈ ತನಿಖೆಗೆ ಎಲ್ಲರೂ ಬೆಂಬಲ ಕೊಡಬೇಕು, ಯಾವುದೇ ಇಂಥ ಘಟನೆಗಳು ಇಲ್ಲಿ ಸಂಭವಿಸಬಾರದು, ನಮ್ಮ ಕ್ಷೇತ್ರದ ಹೆಸರು ಹಾಳಾಗಬಾರದು ಅಂತ ಪ್ರತಿಯೊಬ್ಬನಿಗೆ ಈತನೇ ಬಂದು ಮುಂದೆ ನಿಂತು ಇದನ್ನು ತನಿಖೆ ಸರಿಯಾಗಿ ಮಾಡಬೇಕು ಅಂತ ಒತ್ತಡ ಹೇರುವ ಬದಲು ಯಾರನ್ನೆಲ್ಲ ಮುಂದೆ ಹಾಕಿ ಇಲ್ಲಿ ಗುಂಡಗಳನ್ನು ತಂದು ಹಲ್ಲೆ ಮಾಡಿಸಿದ್ದು ಹೇಳುವಾಗ ಇದನ್ನು ಪ್ರಶ್ನೆ ಮಾಡುವಂತಿಲ್ವಾ? ಇದೇ ಆಗಸ್ಟ್ 24ನೇ ತಾರೀಕು ಇನ್ನೊಂದು ಧರ್ಮಸ್ಥಳದಲ್ಲಿ ಒಂದು ಸಮಾವೇಶ ಇಡ್ತಾರೆ, ಯಾರೂ ಸಹ ಬರಬೇಡಿ. ಮಂಜುನಾಥ ಸ್ವಾಮಿ ಭಕ್ತರು ಸೌಜನ್ಯ ಪರ ಹೋರಾಟಗಾರರು, ಸೌಜನ್ಯಕ್ಕೆ ನ್ಯಾಯ ಸಿಗಲೇಬೇಕು ಅಂದ್ರೆ ಯಾರೂ ಬರಬಾರ್ದು ಆ ಹೋರಾಟಕ್ಕೆ. ಏನಿಲ್ಲಿ ಒಂದು ಅತ್ಯಾಚಾರ ಕೊಲೆ ಪ್ರಕರಣಗಳಾಗಿದೆ, ಸತ್ಯ ಗೆಲ್ಲಬೇಕು, ನ್ಯಾಯ ಗೆಲ್ಲೇಬೇಕು. ಮಂಜುನಾಥ ಸ್ವಾಮಿಯ ಆಶೀರ್ವಾದ ಎಲ್ಲರ ಮೇಲೆ ಇದೆ. ನಾಡಿನ ಜನತೆ ಜೊತೆ ಮಂಜುನಾಥ ಸ್ವಾಮಿ ಇದ್ದಾರೆ.